ನೀವು ನೋಡ್ತಿದ್ದೀರಾ ಕನ್ನಡಿಗ ಫ್ರಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಆ ಚಾಪ್ಟರ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾ ಇದ್ದೀನಿ. ನಿಮಗೆ ರಿಕ್ವೆಸ್ಟ್ ಮಾಡಿದ್ದೀರಾ, ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ. ಇವಾಗ ಲೆಸನ್ ಸ್ಟಾರ್ಟ್ ಮಾಡೋಣ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ರಿಟರ್ನ್ ಬೈ ವಂದನಾ ಶಿವ. My ecological journey was started in the forest of Himalaya. ಅವ್ರದ್ದು ಎಕೋಲಾಜಿಕಲ್ ಜರ್ನಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಫಾರೆಸ್ಟ್ ಆಫ್ ಹಿಮಾಲಯ. ಎಕೋಲಾಜಿಕಲ್ ಅಂದರೆ ಏನಂತ ಕೇಳ್ಬೋದು ನೀವು, ಪರಿಸರ ಜ್ಞಾನ ಅಂತ ಎಕೋಲಾಜಿಕಲ್ ಅಂದರೆ. ಮೈ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟಿವ್ ಆ್ಯಂಡ್ ಮೈ ಮದರ್ ಬಿಕಮ್ ಎ ಫಾರ್ಮರ್ ಆಫ್ಟರ್ ಫೀಲಿಂಗ್ ದ ಟ್ರಾಜಿಕ್ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅವ್ರ ಫಾದರ್ ಏನಾಗುತ್ತೆ ಅಂದರೆ ಫಾರೆಸ್ಟ್ ಕನ್ಸರ್ವೇಟಿವ್. ಅಂದರೆ ಫಾರೆಸ್ಟ್ ಕನ್ಸರ್ವೇಟಿವ್ ಅಂದರೆ ಏನಂದರೆ ಅರಣ್ಯ ರಕ್ಷಕರು, ಅರಣ್ಯ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಫಾರ್ಮರ್ ಆಗ್ತಾರೆ ಯಾವಾಗ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ. ಇಟ್ ಈಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್ ಆ್ಯಂಡ್ ಎಕೋಸಿಸ್ಟಮ್ ದಟ್ ಐ ಲರ್ನ್ ಮೋಸ್ಟ್ ಆಫ್ ವಾಟ್ ಐ ನೋ ಅಬೌಟ್ ಎಕಾಲಜಿ. ಅವರು ಹಿಮಾಲಯನ್ ಫಾರೆಸ್ಟ್ ಮತ್ತು ಎಕೋಸಿಸ್ಟಮ್ ಇಂದ ಏನು ಕಲ್ತ್ಕೋತಾರೆ ಅಂದರೆ ಅವ್ರು ಏನು ತಿಳ್ಕೊಂಡಿರ್ತಾರೆ ಅಬೌಟ್ ಎಕಾಲಜಿಲಿ ಅದನ್ನ ಕಲ್ತ್ಕೋತಾರೆ ಹಿಮಾಲಯನ್ ಫಾರೆಸ್ಟ್ ಮತ್ತು ಎಕೋಸಿಸ್ಟಮ್ ಇಂದ. ದ ಸಾಂಗ್ ಆ್ಯಂಡ್ ಪೊಯಮ್ ಅವರ್ ಮದರ್ ಕಂಪೋಸ್ಡ್ ಫಾರ್ us were about trees and forest and Indian forest civilization. ಅವರಮ್ಮ ಸಾಂಗ್ಸ್ ಮತ್ತು ಪೊಯಮ್ಸ್ನ ಹೇಗೆ ಟಾಪಿಕ್ ಮೇಲೆ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೋಸ್ಕರ ಟ್ರೀಸ್ ಮತ್ತು ಫಾರೆಸ್ಟ್ ಮತ್ತು ಇಂಡಿಯನ್ ಫಾರೆಸ್ಟ್ ಸಿವಿಲೈಸೇಷನ್ ಬಗ್ಗೆ ಅವರಮ್ಮ ಸಾಂಗ್ಸ್ನ ಕ್ರಿಯೇಟ್ ಮಾಡ್ತಾರೆ, ಸಾಂಗ್ ಮತ್ತು ಪೊಯಮ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಮೈ ಇನ್ವಾಲ್ವ್ಮೆಂಟ್ ಇನ್ ದ ಕಂಟೆಂಪ್ರರಿ ಎಕಾಲಜಿಕಲ್ ಮೂವ್ಮೆಂಟ್ ಬಿಗ್ಯಾನ್ ವಿತ್ ಚಿಪ್ಕೋ, ಎ ನಾನ್-ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ಹಿಮಾಲಯನ್ ರೀಜನ್. ಅವ್ರ ಇನ್ವಾಲ್ವ್ಮೆಂಟ್ ಕಂಟೆಂಪ್ರರಿ ಎಕಾಲಜಿ ಮೂವ್ಮೆಂಟಲ್ಲಿ ಯಾವಾಗಿಂದ ಬಿಗೇನ್ ಆಗುತ್ತೆ ಅಂದರೆ ಚಿಪ್ಕೋ ಮೂವ್ಮೆಂಟಲ್ಲಿ ಬಿಗೇನ್ ಆಗುತ್ತೆ. ಅದು ಒಂದು ನಾನ್ ವಾಲೆಂಟ್ ರೆಸ್ಪಾನ್ಸ್ ಆಗುತ್ತೆ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ಗೆ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ಹಿಮಾಲಯ ರೀಜನ್. ನಡೀತಾ ಇರೋದು ಡಿಫಾರೆಸ್ಟೇಷನ್ಗೆ ಅವರು ಭಾಗಿಯಾಗಿರ್ತಾರೆ. ಇನ್ 1970s ಒಬ್ಬರು ಪೂರ್ ಮ್ಯಾನ್ ಫ್ರಮ್ ಮೈ ರೀಜನ್ ಇನ್ ಅಗರ್ವಾಲ್ ಹಿಮಾಲಯ ಹ್ಯಾಡ್ ಬಿಕಮ್ ಔಟ್ ಇನ್ ಡಿಫೆನ್ಸ್ ಫಾರ್ ದ ಫಾರೆಸ್ಟ್. 1970s ಒಬ್ಬರು ಪೂರ್ ಮ್ಯಾನ್ ಬರ್ತಾರೆ ಫಾರೆಸ್ಟ್ಗೋಸ್ಕರ ಹೋರಾಡೋಕ್ಕೆ ಮುಂದ್ಗಡೆ. ಲಾಗಿಂಗ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ ಸ್ಲೈಡ್ ಆ್ಯಂಡ್ ಫ್ಲಡ್ಸ್ ಆ್ಯಂಡ್ ಸ್ಕ್ಯಾರಿಟಿ ಆಫ್ ವಾಟರ್, ಫ್ಲಡ್ ಆ್ಯಂಡ್ ಫ್ಯೂಯಲ್ಸ್. ಲಾಗಿಂಗ್ ಅಂದರೆ ಮರ ಕಟ್ ಮಾಡೋದು ಅಂತ. ಅದು ಏನಕ್ಕೆ ಕಾರಣ ಆಗ್ತಾ ಇದೆ ಅಂದರೆ ಮರ ಕಟ್ ಮಾಡ್ತಾ ಇರೋದು ಲ್ಯಾಂಡ್ ಸ್ಲೈಡ್, ಭೂ ಕುಸಿತ ಮತ್ತು ಫ್ಲಡ್ಸ್ ಪ್ರವಾಹ ಆಗೋಕ್ಕೆ, ಮತ್ತು ಸ್ಕ್ಯಾರಿಟಿ ಆಫ್ ವಾಟರ್ ಅಂದರೆ ವಾಟರ್ ಕೊರತೆ ಮತ್ತು ಪ್ರಾಣಿಗಳಿಗೆ ಆಹಾರ ಸಿಗ್ತಾ ಇಲ್ಲ. ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಮರ ಕಟ್ ಮಾಡಿದ್ರೆ, ಇದೆಲ್ಲ ಪ್ರಾಬ್ಲಮ್ಸ್ ಇದೆ. Since women provide their basic needs and scarcity meant longer work for collecting water and firewood and have a heavier burden. ಅಲ್ಲಿರೋ ಪೂರ್ ವುಮೆನ್ ಏನು ಮಾಡ್ತಿದ್ರು ಅಂದರೆ 116 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು ಒಂದು ದಿನಗೆ ನೀರು ತರೋಕ್ಕೋಸ್ಕರ. ಅವರು ಒಲೆ ಹಚ್ಚಕ್ಕೆ ಕಟ್ಗೆ ತರೋಕ್ಕೂ ಕೂಡ ಎಷ್ಟೊಂದು ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇದರಿಂದ ಅವ್ರಿಗೆ ಏನಾಗ್ತಿದೆ ಅಂದರೆ ತುಂಬ ತೊಂದರೆ ಆಗ್ತಾ ಇತ್ತು, ತುಂಬ ಬರ್ಡನ್ ಅನ್ನಿಸ್ತಾ ಇತ್ತು ಅಲ್ಲಿ ಅಷ್ಟು ದೂರ ನಡ್ಕೊಂಡು ಹೋಗಿ ತುಂಬ. Women knew the real value of the forest was not the timber from a dead trees, but the springs and streams, food for the cattle and fuel for their hearts. और ವುಮೆನ್ಗೆ ರಿಯಲ್ ವ್ಯಾಲ್ಯೂ ಫಾರೆಸ್ಟ್ ಅರ್ಥ ಆಗೋದು ಗೊತ್ತು. ಅದು ಬರೀ ಟಿಂಬರ್ಸ್ಗೋಸ್ಕರ ಬೇಡ, ನಮಗೆ ಚೆಕ್ಕೆಗೋಸ್ಕರ ನಮಗೆ ಡೆಡ್ ಟ್ರೀ ಬೇಕಾಗಿಲ್ಲ, ನಮಗೆ ಅದರಿಂದ ಸ್ಟ್ರೀಮ್ಸ್ ಬೇಕು ಮತ್ತು ಫುಡ್ ಬೇಕು, ನಮಗೆ ಕ್ಯಾಟಲ್ಸ್ ಮತ್ತು ಫ್ಯೂಯಲ್ಸ್ ಬೇಕು ಆಫ್ ದೇರ್ ಆರ್ಟ್ಸ್ಗೆ ಅಂತ ಹೇಳ್ತಾರೆ. The women declared that they would hug the trees and the logger would have to kill them before killing the trees. ಅವ್ರು ವುಮೆನ್ ಡಿಕ್ಲೇರ್ ಮಾಡ್ಕೋತಾರೆ, ನಾವು ಟ್ರೀಸ್ನ ಹಗ್ ಮಾಡಿ ಇಟ್ಕೋತೀವಿ, ಮರ ಕಡಿಯೋರು ಫಸ್ಟು ನಮ್ಮನ್ನ ಸಾಯಿಸಲಿ, ಆಮೇಲೆ ನಂತರ ಮರನ ಕಡೀಲಿ ಅಂತ ಹೇಳ್ತಾರೆ. ಫ್ಲಾಕ್ ಸಾಂಗ್ ಪೀರಿಯಡ್ ಸೈಡ್ ಒಂದು ಸಾಂಗ್ ಬರುತ್ತೆ, ಅದೇನು ಇಂಪಾರ್ಟೆಂಟ್ ಅಲ್ಲ, ಅದೇ ಟೆಕ್ಸ್ಟ್ ಬುಕ್ ಇರುತ್ತೆ, ನೋಡ್ಕೊಳ್ಳಿ ಅದನ್ನ. ನೆಕ್ಸ್ಟ್ ಪ್ಯಾರಾಗ ಹೋಗೋಣ. ಇನ್ 1973 ಹ್ಯಾಡ್ ಗಾನ್ ಟು ವಿಸಿಟ್ my favorite forest and swim in my favorite stream before leaving for Canada to do my PhD. But the forests were gone and the streams were reduced at trickle. ವಂದನಾ ಶಿವ ಅವರು 1973 ಅವರು ಅವ್ರ ಫೇವ್ರೆಟ್ ಫಾರೆಸ್ಟ್ಗೆ ಹೋಗಬೇಕು ಅಂತ ಆಸೆ ಇರುತ್ತೆ, ಮತ್ತು ಅಲ್ಲಿ ಸ್ವಿಮ್ ಮಾಡಬೇಕು ಅಂತಲೂ ಇರುತ್ತೆ. ಅವರು ಕೆನಡಾಗೆ ಹೋಗೋಕ್ಕಿಂತ ಮುಂಚೆ ಅವ್ರು PhD ಸ್ಟಡಿ ಮಾಡೋಕ್ಕೆ ಕೆನಡಾ ಹೋಗಬೇಕು ಅಂತ ಇರ್ತಾರೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಅವರು ಆ ಫಾರೆಸ್ಟ್ಗೆ ಹೋಗಬೇಕು ಮತ್ತು ಅಲ್ಲಿ ಸ್ವಿಮ್ ಮಾಡಬೇಕು, ಅಲ್ಲಿ ನದಿ ಇರೋ ಕಡೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಹೋಗ್ತಾ ಅವರು ಫಾರೆಸ್ಟೇ ಎಷ್ಟೊಂದು ಉಂಟೋಗಿರುತ್ತೆ, ನಾಶ ಆಗಿರುತ್ತೆ, ಮತ್ತು ಸ್ಟ್ರೀಮ್ಸ್ ಎಲ್ಲ ರಿಡ್ಯೂಸ್ ಆಗಿಬಿಟ್ಟಿರುತ್ತೆ. ಅಲ್ಲಿ ಯಾವುದೇ ನೀರೆಲ್ಲ ಫುಲ್ಲು ಸ್ವಲ್ಪ ಇರೋದು, ಜಾಸ್ತಿ ನೀರೋದೇ ಇಲ್ಲ. I decided to become a voluntary for the Chipko movement. I spent every vacation doing padayatras and documenting the deforestation and the work of the forest activities and spreading the message of Chipko.
ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಸೈಡ್ ಮಾಡ್ಕೋತಾರೆ, ಅವರು ನಿರ್ಧರಿಸ್ಕೋತಾರೆ ವಾಲಂಟರಿ ಫಾರ್ ದ ಚಿಪ್ಕೋ ಮೂವ್ಮೆಂಟ್, ವಾಲಂಟಿಯರ್ ಆಗಿ ಸ್ವಯಂ ಹಾಗೆ ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಕ್ಕೆ. ಮತ್ತೆ ಅವ್ರ ರಜೆ ಇದ್ದಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಪಾದಯಾತ್ರೆ ಮಾಡ್ತಾರೆ. ಡಿಫಾರೆಸ್ಟೇಷನ್, ಈ ಮರ ಕಟ್ ಮಾಡೋದ್ರಿಂದ ಏನೇನಾಗುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಜನರಿಗೆ. ಮತ್ತೆ ಸ್ಪ್ರೆಡ್ಡಿಂಗ್ ಮೆಸೇಜ್ ಆಫ್ ಚಿಪ್ಕೋ ಅಂದ್ರೆ ಏನೋ ಅದ್ರಿಂದ ಏನ್ ಉಪಯೋಗ ಆಗುತ್ತೆ, ಮತ್ತೆ ಕಾಡು ನಾಶ ಆದ್ರೆ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. One of the dramatic Chipko action took place in the Himalayan village of Advani in 1977, when a village woman named Bachani Devi led resistance against her own husband who had obtained contract to cut trees. ಒಂದು ಡ್ರಾಮ್ಯಾಟಿಕ್ ಚಿಪ್ಕೋ ಮೂಮೆಂಟ್ took place ಆಗುತ್ತೆ ಎಲ್ಲಿ ಅಂದ್ರೆ ಹಿಮಾಲಯನ್ ವಿಲೇಜ್ ಆಫ್ ಅಡ್ವಾನಿ 1977. ಇದು ಇಂಪಾರ್ಟೆಂಟ್ ಪ್ಯಾರಾ, ನೀಟಾಗಿ ಕೇಳಿಸ್ಕೊಳ್ಳಿ. ವೆನ್ ಎ ವಿಲೇಜ್ ವುಮೆನ್ ನೇಮ್ ಬಚ್ಚನಿ ದೇವಿ ಅನ್ನೋ ವುಮೆನ್ ಏನ್ ಮಾಡ್ತಾರೆ ಅಂದ್ರೆ ಗಂಡನ ಎದುರುಗಡೆ ನಿಂತ್ಕೋತಾವೆ ಮರ ಕಡಿಬೇಡಿ ಅಂತ. ಆದ್ರೆ ಗಂಡ ಕಾಂಟ್ರಾಕ್ಟ್ ತಗೊಂಡಿರ್ತಾನೆ ಮರ ಕಡಿಯಕ್ಕೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ ಇದು. ವೆನ್ ಅಫಿಷಿಯಲ್ ಅರೈವ್ಡ್ ಇನ್ ದ ಫಾರೆಸ್ಟ್ ದ ವುಮೆನ್ ಹೆಲ್ಡ್ ಅಪ್ ಲ್ಯಾಟರ್ನ್ಸ್ ಥ್ರೂ ಇಟ್ ಬಾರ್ಡ್ ಲೈಟ್. ವೆನ್ ಅಫಿಷಿಯಲ್ ಅಂದ್ರೆ ಆಫೀಸರ್ಸ್ ಬರ್ತಾರೆ, ಯಾಕೆ ಮರ ಕಡಿಯಕ್ಕೆ ಬಿಡ್ತಾ ಇಲ್ಲ ಅವರು ವುಮೆನ್ಸ್ ಅಂತ ಕೇಳಕ್ಕೆ. ಅವಾಗ ಅಲ್ಲಿರೋ ವುಮೆನ್ಸ್ ಎಲ್ಲ ಮಧ್ಯಾಹ್ನ ಬಿಸಿಲಲ್ಲಿ ಅವರು ಕೋಲ್ ಇಟ್ಕೊಂಡು ನಿಂತಿರ್ತಾರೆ, ಅದ್ ಹೆಂಗ್ ಮರ ಕಡಿತಾರೆ ಅನ್ನೋದನ್ನ ಅವ್ರನ್ನ ತಡೆಗಟ್ಟಕ್ಕೆ. The forest asked them to explain. Foresters ಏನ್ ಮಾಡ್ತಾರೆ, asked them to explain. The women reply ಮಾಡ್ತಾರೆ, we have come to teach us you forestry. ನಿಮ್ಗೆ ಫಾರೆಸ್ಟ್ರಿ ಬಗ್ಗೆ asked them to explain ಮಾಡಕ್ಕೆ ಹೇಳ್ತಾರೆ. ಅವಾಗ ವುಮೆನ್ಸ್ ರಿಪ್ಲೈ, we have come to teach you forestry. ನಿಮ್ಗೆ ಫಾರೆಸ್ಟ್ರಿ ಬಗ್ಗೆ ತಿಳಿಸ್ಕೊಡೋಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳ್ತಾರೆ. ಈ ರೀಟಾಲ್ ಅದೇ ತಿರ್ಗಾ ವಾಲಿಸ್ ಹೇಳ್ತಾನೆ, ಅವನು ಏನ್ ಹೇಳ್ತಾನೆ ಅಂದ್ರೆ, you foolish woman, how can you prevent trees feeling by those who know the value of the forest? Do you know what the forest bears? They produce profit, resin and timber. ಅಲ್ಲಿ ಫಾರೆಸ್ಟ್ ಆಫೀಸರ್ ಏನ್ ಹೇಳ್ತಾನೆ ಅಂದ್ರೆ, ಅಯ್ಯೋ ಮೂರ್ಖ ಮಹಿಳೆಯರೇ, ನೀವು ಏನ್ ಪ್ರಿವೆಂಟ್ ಮಾಡ್ತೀರಾ ಟ್ರೀಸ್ನ, ಅದೇನೇನು ವ್ಯಾಲ್ಯೂಬಲ್ ಥಿಂಗ್ಸ್ ನಮ್ಗೆ ಕೊಡುತ್ತೆ, ಇಷ್ಟು ಪ್ರಾಫಿಟ್ ತಂದು ಕೊಡುತ್ತೆ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದ್ಯಾ, ಅಥವಾ ರಿಸೈನ್ ಮತ್ತೆ ಟಿಂಬರ್ಸ್ ಇಂದ ಅಂತ. ಅದಕ್ಕೆ ವುಮೆನ್ಸ್ ಎಲ್ಲ ಹುಟ್ಟಾಗಿ ಸೇರಿ ಹೇಳ್ತಾರೆ, ನಮಗೆ ಫಾರೆಸ್ಟ್ ಏನೇನು ಕೊಡುತ್ತೆ, ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್ ಕೊಡುತ್ತೆ, ಸಾಯಿಲ್ ವಾಟರ್ ಪ್ಯೂರ್ ಏರ್ ಕೊಡುತ್ತೆ, ಮತ್ತು ಸಸ್ಟೈನ್ನ ಅರ್ಥನ ಸಸ್ಟೈನ್ ಮಾಡುತ್ತೆ. ಆಲ್ ಶ್ರೀ ಅಲ್ಲಿರೋ ವುಮೆನ್ಸ್ ಎಲ್ಲ ಈ ಸಾಂಗ್ನ ಬೇರ್ ಮಾಡ್ತಾರೆ.